ನಮಸ್ಕಾರ ವಿದ್ಯಾರ್ಥಿಗಳೇ, ಕಲಿಕೆಯನ್ನು ಮುಂದುವರಿಸೋಣ. ಸಬ್ಜೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್, ಸೆಕೆಂಡ್ ಸೆಮಿಸ್ಟರ್ BCom, video session 3. In this video session, we will learn on marketing and its importance, difference between market and marketing. ಮಾರಾಟ ಪ್ರಕ್ರಿಯೆ, ಇದರ ಮಹತ್ವ, ಮಾರುಕಟ್ಟೆ ಮತ್ತು ಮಾರಾಟ ಪ್ರಕ್ರಿಯೆ ಇದೆರಡರ ನಡುವಿನ ವ್ಯತ್ಯಾಸಗಳನ್ನು ಕಲಿತೀವಿ. ಈ ಹಿಂದಿನ ವಿಡಿಯೋ ಸೆಷನ್ 2 ಅಲ್ಲಿ ನಾವು ಕಲಿತಿರೋದು ಮಾರ್ಕೆಟಿಂಗ್ ಮತ್ತು ಅದರ ಉದ್ದೇಶ, ಮಾರಾಟ ಪ್ರಕ್ರಿಯೆ ಎಂದರೇನು, ಅದರ ವ್ಯಾಖ್ಯಾನ ಮತ್ತು ಮಾರಾಟ ಪ್ರಕ್ರಿಯೆಯ ಉದ್ದೇಶಗಳನ್ನು ನಾವು ಕಲಿತ್ವಿ. ಇವತ್ತು ಅದರ ಮಹತ್ವವನ್ನು ಮತ್ತು ಮಾರುಕಟ್ಟೆ ಮತ್ತು ಮಾರ್ಕೆಟಿಂಗ್ ನಡುವಿನ ವ್ಯತ್ಯಾಸವನ್ನು ಕಲಿಯೋಣ. ಮಾರ್ಕೆಟಿಂಗ್ ಏನಕ್ಕಾಗಿ ಬೇಕು, ಇದರ ಮಹತ್ವ ಏನು? ಈ ಮಹತ್ವವನ್ನು ನಾವು ಕಲಿಯೋದಕ್ಕೆ ಮೊದಲು ಮಾರ್ಕೆಟಿಂಗ್ ಅನ್ನೋದು ಕನ್ಸ್ಯೂಮರ್ ಓರಿಯೆಂಟೆಡ್ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಇದು ಗ್ರಾಹಕ ಪ್ರಧಾನವಾದಂಥ ಚಟುವಟಿಕೆಯಾಗಿದೆ. ಸೊ ಅದರ ಆಧಾರದಲ್ಲಿ ಮಾರ್ಕೆಟಿಂಗ್ ಯಾವ ಯಾವ ಪ್ರಯೋಜನಗಳನ್ನು ಒಳಗೊಂಡಿದೆ ಅನ್ನೋದನ್ನು ನೋಡೋಣ. ವಿದ್ಯಾರ್ಥಿಗಳೇ, ಉತ್ಪಾದಿಸಿದ ಸರಕುಗಳು ಉತ್ಪಾದನಾ ಸ್ಥಳದಿಂದ ಅನುಭೋಗದ ಸ್ಥಳಕ್ಕೆ ತಲುಪದಿದ್ದರೆ ಅದು ವ್ಯರ್ಥ. ವಾಟ್ ಎವರ್ ಇಸ್ ಪ್ರೊಡ್ಯೂಸ್, ದಟ್ ಶುಡ್ ರೀಚ್ ಫ್ರಮ್ ಪ್ರೊಡ್ಯೂಸರ್ ಟು ದ ಕನ್ಸ್ಯೂಮರ್. ಮೋರೆವರ್, ದಿಸ್ ಪ್ರಾಡಕ್ಟ್ ಶುಡ್ ರೀಚ್ ದ ಕನ್ಸ್ಯೂಮರ್ at a right time and when they are needed by the consumer, and it should be transferred to people who want them, and it should be given to them at the best price and quality so that the consumer gets satisfied. ಗ್ರಾಹಕರಿಗೆ ಅವರಿಗೆ ಬೇಕಾದ ಸಮಯದಲ್ಲಿ, ಅವರಿಗೆ ಬೇಕಾದ ಸ್ಥಳದಲ್ಲಿ, ಯೋಗ್ಯ ಬೆಲೆಗೆ, ಉತ್ತಮ ಗುಣಮಟ್ಟದಲ್ಲಿ ಉತ್ಪನ್ನಗಳನ್ನು ಮತ್ತು ಸೇವೆಯನ್ನು ಪೂರೈಕೆ ಮಾಡಿ ಗ್ರಾಹಕರನ್ನು ಸಂತೃಪ್ತಿಗೊಳಿಸಲು ಮಾರಾಟ ಪ್ರಕ್ರಿಯೆ ಅತ್ಯಂತ ಅಗತ್ಯವಾಗಿ ಬೇಕಾಗಿದೆ. ಹಾಗಾಗಿ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಮಾರಾಟ ಪ್ರಕ್ರಿಯೆಯು ಬಹಳ ಮಹತ್ವದ ಸ್ಥಾನವನ್ನು ಹೊಂದಿದೆ. ಸೊ ಮಾರ್ಕೆಟಿಂಗ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಎಕನಾಮಿಕ್ ಸಿಸ್ಟಮ್ ಆ್ಯಂಡ್ ಇನ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗನ್ನು ನಾವು ಕಲಿಯೋದಕ್ಕೆ 2 ಭಾಗ ಮಾಡ್ಕೊಂಡು ಕಲಿಬೋದು. ಒಂದು, ಸಮಾಜ ಅಥವಾ ಗ್ರಾಹಕರಿಗೆ ಮಾರ್ಕೆಟಿಂಗಿಂದ ಏನು ಪ್ರಯೋಜನ. ಎರಡನೇದಾಗಿ, ವೈಯಕ್ತಿಕವಾಗಿ ಸಂಸ್ಥೆಗಳಿಗೆ, ಕಂಪನಿಗಳಿಗೆ ಮಾರಾಟ ಪ್ರಕ್ರಿಯೆಯಿಂದ ಏನು ಪ್ರಯೋಜನ ಅಂತ ನೋಡ್ಬೋದು. ಸೊ ವಿ ವಿಲ್ ಸ್ಟಡಿ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ಆನ್ 2 heads. One is, what are the importance of marketing to society or to consumers, and second is, what are the importance of marketing to the individual business or to the company. So let us see. First classification, importance of ಮಾರ್ಕೆಟಿಂಗ್ ಟು ದ ಸೊಸೈಟಿ ಆರ್ ಕನ್ಸ್ಯೂಮರ್ಸ್. ಸಮಾಜ ಮತ್ತು ಗ್ರಾಹಕರಿಗೆ ಮಾರಾಟ ಪ್ರಕ್ರಿಯೆಯಿಂದ ಆಗುವಂಥ ಪ್ರಯೋಜನ ಏನು? ಮೊದಲನೇದಾಗಿ, ನಮ್ಗೆ ಈಗಾಗಲೇ ಗೊತ್ತು, ಇಟ್ ಸ್ಯಾಟಿಸ್ಫೈ ದ ನೀಡ್ಸ್ ಆಫ್ ಸೊಸೈಟಿ ಕ್ವಿಕ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ. ಸಮಾಜದ ಅವಶ್ಯಕತೆಗಳನ್ನು ಮಾರಾಟ ಪ್ರಕ್ರಿಯೆ ಶೀಘ್ರವಾಗಿ ಮತ್ತು ಪರಿಣಾಮಕಾರಿಯಾಗಿ ತೃಪ್ತಿಪಡಿಸುತ್ತೆ. ಹೇಗೆ ಅಂತ ಹೇಳಿದ್ರೆ, ಗ್ರಾಹಕರಿಗೆ ಅಗತ್ಯವಾದಂಥ ಮತ್ತು ಅವರಿಗೆ ಪ್ರಯೋಜನವಾಗುವಂತಹ ಸರಕು ಮತ್ತು ಸೇವೆಗಳನ್ನು ಮಾರಾಟ ಪ್ರಕ್ರಿಯೆ ಅವರಿಗೆ ಸರಿಯಾದ ಸಮಯದಲ್ಲಿ ಮತ್ತು ಸ್ಥಳದಲ್ಲಿ ಪೂರೈಕೆ ಮಾಡೋದ್ರ ಮೂಲಕ ಒಂದು ಉತ್ಪನ್ನಕ್ಕೆ ಸ್ಥಳದ ತುಷ್ಟಿಗುಣ, ಸಮಯದ ತುಷ್ಟಿಗುಣ ಮತ್ತು ಒಡೆತನದ ತುಷ್ಟಿಗುಣವನ್ನು ಸೃಷ್ಟಿಸುತ್ತೆ. The products or the services reach the consumers at the place they want, at the time they want, and it also helps to transfer the ownership and possession of the goods to the consumers. ಹಾಗಾಗಿ ಗ್ರಾಹಕರ ಅಗತ್ಯವನ್ನು ಪರಿಣಾಮಕಾರಿಯಾಗಿ ಪೂರೈಕೆ ಮಾಡೋದಕ್ಕೆ ಮತ್ತು ಅದನ್ನು ಸಂತೃಪ್ತಿಗೊಳಿಸೋದಕ್ಕೆ ಮಾರಾಟ ಪ್ರಕ್ರಿಯೆ ಸಹಾಯವನ್ನು ಮಾಡುತ್ತೆ. ಮಾರಾಟ ಪ್ರಕ್ರಿಯೆಯನ್ನು ಮಾಡೋದ್ರಿಂದ ಒಂದು ಸಂಸ್ಥೆಯು ತನ್ನ ವಿತರಣಾ ವೆಚ್ಚವನ್ನು ಕಡಿಮೆ ಮಾಡಬಹುದು. ವೆಚ್ಚ ಕಡಿಮೆ ಆದಾಗ ಕಡಿಮೆ ಬೆಲೆಗೆ ಸರಕುಗಳನ್ನು ಸಂಸ್ಥೆಯು ಗ್ರಾಹಕರಿಗೆ ಮಾರಾಟ ಮಾಡುತ್ತೆ. ಇದು ಸಮಾಜಕ್ಕೆ ಆಗುವಂತಹ ಲಾಭ. ವೆನ್ ದ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಆರ್ ಡನ್, it increases the efficiency of the organization. It reduces the cost of distribution. Thereby, a company can sell the product at a lesser price to the consumers. So this is the benefit to the society. Third one, it ensures continuous supply of goods to the consumers. ಸಮಾಜದಲ್ಲಿನ ಗ್ರಾಹಕರಿಗೆ ನಿರಂತರವಾಗಿ ಸರಕು ಮತ್ತು ಸೇವೆಗಳನ್ನು ಪೂರೈಕೆ ಮಾಡುತ್ತದೆ. ಈಗ ನಿಮಗೆ ಏನು ಉತ್ಪನ್ನಗಳು ಬೇಕೋ ಅದೆಲ್ಲವೂ ಕೂಡ ಮಾರುಕಟ್ಟೆಯಲ್ಲಿ, ಚಿಲ್ಲರೆ ಅಂಗಡಿಗಳಲ್ಲಿ, ಸರಕು ವ್ಯಾಪಾರಿಗಳ ಬಳಿಯಲ್ಲಿ ನಿಮಗೆ ಅದೆಲ್ಲವೂ ಕೂಡ ಸಿಗುತ್ತೆ. ಹೇಗೆ ನಿಮಗೆ ಅದು ತಲುಪ್ತಾ ಇದೆ? ಬಿಕಾಸ್ ಆಫ್ ದ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್. ಬಿಕಾಸ್ ಆಫ್ ದ್ಯಾಟ್ ದ ಸೊಸೈಟಿ ಕ್ಯಾನ್ ಗೆಟ್ ದ ಕಂಟಿನ್ಯೂಸ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ನೆಕ್ಸ್ಟ್ ಬೆನಿಫಿಟ್ to the society, it provides varieties and qualities of
ಪ್ರಾಡಕ್ಟ್ ಟು ಕನ್ಸ್ಯೂಮರ್ಸ್ ಆ್ಯಂಡ್ ದೇರ್ ಬೈ ಇಟ್ ರೈಸಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಸೊಸೈಟಿ. ಸಮಾಜದಲ್ಲಿ ನಾವುಗಳು ಗ್ರಾಹಕರುಗಳು ವೈವಿಧ್ಯಮಯವಾದಂತಹ ಗುಣಮಟ್ಟದ ಸರಕು ಮತ್ತು ಸೇವೆಗಳನ್ನು ಪಡೀತಾ ಇದ್ವಿ. ಇದರಿಂದ ನಮ್ಮ ಜನಜೀವನ ಮಟ್ಟ ಸುಧಾರಣೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಮಾರ್ಕೆಟಿಂಗ್. ಬಿಕಾಸ್ ಒಬ್ಬ ಉತ್ಪಾದಕ ಗ್ರಾಹಕನಿಗೆ ಬೇಕಾಗಿರುವಂಥ ವೈವಿಧ್ಯಮಯ ಸರಕುಗಳನ್ನು ಮಾರುಕಟ್ಟೆ ಸಂಶೋಧನೆ ಮಾಡೋದ್ರ ಮೂಲಕ ಕಂಡುಹಿಡಿತಾನೆ ಮತ್ತು ಗುಣಮಟ್ಟದ ಸರಕುಗಳನ್ನು ಸೇವೆಗಳನ್ನು ಗ್ರಾಹಕರಿಗೆ ಕೊಡ್ತಾನೆ. ಇದರಿಂದ ಒಬ್ಬ ಗ್ರಾಹಕನ ಜೀವನ ಮಟ್ಟ ಸುಧಾರಣೆ ಆಗುತ್ತೆ. ವೈವಿಧ್ಯಮಯ ಸರಕುಗಳನ್ನು ತನ್ನ ದಿನನಿತ್ಯದ ಜೀವನದಲ್ಲಿ ಅವನು ಬಳಸೋದ್ರಿಂದ ಹಿ ಇಂಪ್ರೂವ್ಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ನೆಕ್ಸ್ಟ್ ಬೆನಿಫಿಟ್, it keeps a balance between production and consumption and thereby it creates healthy economy. ಒಂದು ಆರ್ಥಿಕ ವ್ಯವಸ್ಥೆಯು ಆರೋಗ್ಯಕರವಾಗಬೇಕಾದ್ರೆ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಸಮತೋಲನ ಇರಬೇಕು. This balance between production and consumption is done by marketing. ಯಾಕಂದರೆ ಗ್ರಾಹಕರಿಗೆ ಏನು ಬೇಕು, ಯಾವಾಗ ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟನ್ನೇ ಸರಿಯಾಗಿ ಗುರುತಿಸಿ ಪೂರೈಕೆ ಮಾಡೋದ್ರಿಂದ ಡಿಮಾಂಡ್ ಮತ್ತು ಸಪ್ಲೈ ನಡುವೆ, ಪ್ರೊಡಕ್ಷನ್ ಮತ್ತು ಕನ್ಸಂಪ್ಷನ್ ನಡುವೆ ಇದು ಸಮತೋಲನವನ್ನು ಏರ್ಪಡಿಸುತ್ತೆ. ಹಾಗಾಗಿ ಒಂದು ಆರೋಗ್ಯಕರವಾದಂತಹ ಆರ್ಥಿಕ ವ್ಯವಸ್ಥೆಯನ್ನು ಮಾರ್ಕೆಟಿಂಗ್ ಸೃಷ್ಟಿಸುತ್ತೆ. ನೆಕ್ಸ್ಟ್ ಬೆನಿಫಿಟ್, ಮಾರ್ಕೆಟಿಂಗ್ ಇನ್ವಾಲ್ವ್ಸ್ ಮೆನಿ ಆ್ಯಕ್ಟಿವಿಟೀಸ್ ವಿಚ್ ಆರ್ ಡನ್ ಬೈ ಲಾರ್ಜ್ ನಂಬರ್ ಆಫ್ ಪೀಪಲ್. ಹಾಗಾಗಿ ಇಟ್ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಟು ಮೆನಿ ಪೀಪಲ್. ಈ ಮಾರ್ಕೆಟಿಂಗ್ನಲ್ಲಿ ಅನೇಕ ಕಾರ್ಯಗಳಿದೆ. ಉತ್ಪಾದನೆ ಇರಬಹುದು, ಪ್ಯಾಕೇಜಿಂಗ್ ಇರ್ಬೋದು, ಲೇಬಲಿಂಗ್ ಚಟುವಟಿಕೆಗಳಿರ್ಬೋದು, ಅಡ್ವರ್ಟೈಸಿಂಗ್ಗೆ ಸಂಬಂಧಪಟ್ಟಾಗ ಅಡ್ವರ್ಟೈಸಿಂಗ್ ಏಜೆನ್ಸಿ ಇರ್ಬೋದು, ಅದನ್ನು ನಂಬ್ಕೊಂಡಿರುವಂತಹ ಮೀಡಿಯಾಗಳು, ಚಾನಲ್ಗಳು, ನ್ಯೂಸ್ ಪೇಪರ್ಗಳು, ದೇ ಆಲ್ ಡಿಪೆಂಡ್ ಆನ್ ದ ಅಡ್ವರ್ಟೈಸ್ಮೆಂಟ್ ಫಾರ್ ದೇರ್ ಇನ್ಕಮ್. ಆ್ಯಂಡ್ ದೇರ್ ಆರ್ ಡಿಫ್ರೆಂಟ್ ಪೀಪಲ್ ಹೂ ಕಮ್ ಇನ್ ದ ಚಾನಲ್ಸ್ ಆಫ್ ಪ್ರೊಡಕ್ಷನ್, ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ ವ್ಯವಸ್ಥೆಯಲ್ಲಿರಬಹುದು, ಅಥವಾ ಹೋಲ್ಸೇಲರ್ಸ್, ರಿಟೇಲರ್ಸ್, ಮಧ್ಯವರ್ತಿಗಳು, ಸಂಸ್ಥೆಗಳಿಗೆ ಹಣಕಾಸನ್ನು ಪೂರೈಕೆ ಮಾಡುವವರು. ಸಿ, ದೇರ್ ಆರ್ ಸೋ ಮೆನಿ ನಂಬರ್ ಆಫ್ ಪೀಪಲ್ ಹೂ ಗೆಟ್ ಜಾಬ್ ಡ್ಯೂ ಟು ಮಾರ್ಕೆಟಿಂಗ್. ಹಾಗಾಗಿ ಸಮಾಜಕ್ಕೆ ಇದರಿಂದ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತೆ. It creates large number of employment in the society. So that is the benefit. And connected to this, next benefit ಏನು ಹೇಳುತ್ತೆ, this increases the income of the people. ಜನರ ಆದಾಯವನ್ನು ಹೆಚ್ಚಿಸುತ್ತೆ. ಅಷ್ಟೊಂದು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿರೋದ್ರಿಂದ ಜನರಿಗೆ ಆದಾಯ ಸಿಗುತ್ತೆ. Therefore, it actually increases the income, standard of living, per capita income and national income of the country. ಸೊ ನೆಕ್ಸ್ಟ್ ಬೆನಿಫಿಟ್, ಇಟ್ ಮೇಕ್ಸ್ ದ ಬೆಸ್ಟ್ ಯುಟಿಲೈಸೇಷನ್ ಆಫ್ ದ ರಿಸೋರ್ಸಸ್. ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡುತ್ತೆ. ಯಾವ ರೀತಿಯ ಸಂಪನ್ಮೂಲ? ಅದು ಫಿಸಿಕಲ್ ರಿಸೋರ್ಸಸ್ ಇರ್ಬೋದು, ಲೈಕ್ ಮೆಟೀರಿಯಲ್, ರಾ ಮೆಟೀರಿಯಲ್ಸ್, ಮೆಷಿನರಿ, ಎಕ್ವಿಪ್ಮೆಂಟ್ಸ್, ಆರ್ ಎನಿ ಕೈಂಡ್ ಆಫ್ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್, ಆರ್ ಇಟ್ ಮೇ ಬಿ ಹ್ಯೂಮನ್ ರಿಸೋರ್ಸಸ್, ಮಾನವ ಸಂಪನ್ಮೂಲ, ಅಥವಾ ಫೈನಾನ್ಸ್, ಹಣಕಾಸಿನ ಸಂಪನ್ಮೂಲ. ಎಲ್ಲವನ್ನು ಸರಿಯಾಗಿ ಬಳಕೆ ಮಾಡಬೇಕಾದ್ರೆ ಅದರ ಯೋಜನೆ, ಸಂಘಟನೆ ಮತ್ತು ನಿರ್ವಹಣೆ ಸರಿಯಾಗಬೇಕು. ಮಾರ್ಕೆಟಿಂಗ್ ಆಲ್ಸೋ ಇನ್ವಾಲ್ವ್ಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಈ ರಿಸೋರ್ಸ್ನ ಯೋಜನೆ, ಸಂಘಟನೆ ಮಾಡೋದು ಮತ್ತು ಅವುಗಳ ಸರಿಯಾದ ನಿರ್ವಹಣೆಯನ್ನು, ನಿಯಂತ್ರಣವನ್ನು ಮಾಡುವ ಚಟುವಟಿಕೆಗಳನ್ನು ಕೂಡ ಮಾರ್ಕೆಟಿಂಗ್ ಒಳಗೊಂಡಿದೆ. ಹಾಗಾಗಿ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಇದು ಪರಿಣಾಮಕಾರಿಯಾಗಿ ಬಳಕೆ ಮಾಡುತ್ತೆ. ನೆಕ್ಸ್ಟ್ ಬೆನಿಫಿಟ್ ನೋಡೋದಾದರೆ, ಇಟ್ ಎನ್ಕರೇಜಸ್ ಇನ್ವೆಸ್ಟರ್ಸ್ ಟು ಟೇಕ್ ಅಪ್ ನ್ಯೂ ಬಿಸ್ನೆಸ್. ಹೂಡಿಕೆದಾರರಿಗೆ ಹೊಸ ಹೊಸ ವ್ಯವಹಾರಗಳನ್ನು ಆರಂಭ ಮಾಡೋದಕ್ಕೆ ಉತ್ತೇಜನ ಕೊಡುತ್ತೆ. ಸಿ, ಇನ್ ಮಾರ್ಕೆಟಿಂಗ್ ಯು ಆಲ್ಸೋ ಐಡೆಂಟಿಫೈ ದಿ ಅಪಾರ್ಚುನಿಟೀಸ್. ಹೊಸ ಹೊಸ ಮಾರುಕಟ್ಟೆ, ಹೊಸ ಹೊಸ ಉತ್ಪನ್ನಗಳನ್ನು ಉತ್ಪಾದಿಸಿ ಮಾರಾಟ ಮಾಡೋದಕ್ಕೆ ಒಬ್ಬ ಉತ್ಪಾದಕ ಅವಿರತವಾಗಿ ಶ್ರಮಿಸ್ತಾ ಇರ್ತಾನೆ. ಹಿ ಕಂಟಿನ್ಯೂಸ್ಲಿ ಸರ್ಚ್ ಫಾರ್ ವೇರಿಯಸ್ ಅಪಾರ್ಚುನಿಟೀಸ್ ದಟ್ ಆರ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಸೊ ದಟ್ ಹಿ ಕ್ಯಾನ್ ಸ್ಟಾರ್ಟ್ ನ್ಯೂ ಬಿಸ್ನೆಸ್. ಸೊ ಹೂಡಿಕೆ ಮಾಡುವವರಿಗೆ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದಕ್ಕೆ ಬೇಕಾಗುವಂಥ ಮಾಹಿತಿಯನ್ನು ಇದು ಒದಗಿಸುತ್ತೆ. Thereby it encourages them to start new business in the economy. Next, it supports agriculture, mining, forestry and industries. See, all other sectors are dependent on marketing. ಅಗ್ರಿಕಲ್ಚರ್ ಅಂದರೆ ಕೃಷಿ ಇರ್ಬೋದು, ಗಣಿಗಾರಿಕೆ ಇರ್ಬೋದು, ಅರಣ್ಯ ಇರ್ಬೋದು, ಕೈಗಾರಿಕೆ ಇರ್ಬೋದು, ಎಲ್ಲದಕ್ಕೂ ಕೂಡ ಅವರು ಉತ್ಪಾದಿಸುವ ಪ್ರಾಡಕ್ಟ್ಗಳಿಗೆ ಮತ್ತು ಏನನ್ನು ಉತ್ಪಾದಿಸಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಬೇಕಾಗುವಂಥ ಮಾಹಿತಿಯನ್ನು, ಆಲ್ ಇನ್ಫಾರ್ಮೇಷನ್ಸ್ ರಿಲೇಟೆಡ್ ಟು ವಾಟ್ ಟು ಮ್ಯಾನುಫ್ಯಾಕ್ಚರ್, ಎವ್ರಿಥಿಂಗ್ ಇಸ್ ಪ್ರೊವೈಡೆಡ್ ಬೈ ಮಾರ್ಕೆಟಿಂಗ್. ಸೊ ಇಟ್ ಈಸ್ ಕಾಂಪ್ಲಿಮೆಂಟರಿ ಆ್ಯಂಡ್ ಸಪ್ಲಿಮೆಂಟರಿ ಟು ಆಲ್ ಅದರ್ ಸೆಕ್ಟರ್ಸ್ ಇನ್ ದಿ ಎಕಾನಮಿ. ಎಲ್ಲ ರೀತಿಯಾದಂತಹ ಕ್ಷೇತ್ರಗಳಿಗೆ ಮಾರ್ಕೆಟಿಂಗ್ ಒಂದು ಬೆಂಬಲವನ್ನು ನೀಡುತ್ತೆ. ಇದಿಷ್ಟು ಸಮಾಜ ಮತ್ತು ಗ್ರಾಹಕರಿಗೆ ಆಗುವ ಪ್ರಯೋಜನಗಳನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ಪಾರ್ಟಲ್ಲಿ ನಾವು ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ಟು ಇಂಡಿವಿಜುವಲ್ ಬಿಸ್ನೆಸ್ ಆರ್ ಆರ್ಗನೈಸೇಷನ್ ಅಂತ ನೋಡ್ತೇವೆ. ವ್ಯಾಪಾರಿ ಸಂಸ್ಥೆಗಳಿಗೆ ಮಾರ್ಕೆಟಿಂಗಿಂದ ಏನು ಪ್ರಯೋಜನ ಅಂತ.
ಮೊದಲನೇದಾಗಿ ಇಟ್ ಹೆಲ್ಪ್ಸ್ ಬಿಸ್ನೆಸ್ ಮೆನ್ ಟು ಅರ್ನ್ ಪ್ರಾಫಿಟ್. ಸಂಸ್ಥೆಗಳಿಗೆ ಲಾಭವನ್ನು ಗಳಿಸೋದಕ್ಕೆ ನೆರವಾಗುತ್ತೆ. ಬಿಕಾಸ್ ಯು ಆರ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್ ವಾಟ್ ಕನ್ಸ್ಯೂಮರ್ ನೀಡ್ಸ್ and you are going to supply it and you get more number of loyal consumers. Due to that the sales volume increases and you earn more profit. ಒಂದು ವ್ಯವಹಾರ ಸಂಸ್ಥೆ ಬೆಳವಣಿಗೆ ಆಗಬೇಕಾದ್ರೆ, ವಿಸ್ತರಣೆ ಆಗಬೇಕಾದ್ರೆ, ಮಾರುಕಟ್ಟೆಯಲ್ಲಿ ಹೆಚ್ಚು ಮಾರಾಟವನ್ನು ಮಾಡಿ ಲಾಭ ಗಳಿಸಬೇಕಾದ್ರೆ ಗ್ರಾಹಕರನ್ನು ಆಕರ್ಷಣೆ ಮಾಡಬೇಕು ಮತ್ತು ನಿಷ್ಠಾವಂತ ಗ್ರಾಹಕರನ್ನು ಪಡಿಬೇಕು. ಇದಕ್ಕೆ ಮಾರ್ಕೆಟಿಂಗ್ ನೆರವಾಗುತ್ತೆ. ಹಾಗಾಗಿ ಸಂಸ್ಥೆಗಳು ಲಾಭ ಗಳಿಸೋದಕ್ಕೆ ಇದು ನೆರವಾಗುತ್ತೆ. ಅದಲ್ಲದೆ ಮಾರ್ಕೆಟಿಂಗ್ ಮಿತವ್ಯಯವನ್ನು ಕೂಡ ಸಾಧಿಸೋದ್ರಿಂದ ಸಂಸ್ಥೆಗೆ ಹೆಚ್ಚು ಉಳಿತಾಯ ಮಾಡೋದಕ್ಕೆ ಮತ್ತು ಲಾಭವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇದು ನೆರವಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆನ್ಸ್, ಮಾರ್ಕೆಟಿಂಗ್ ಗಿವ್ಸ್ ಕಂಟಿನ್ಯೂಸ್ ಇನ್ಫಾರ್ಮೇಷನ್ ಟು ದ ಬಿಸ್ನೆಸ್ about market trend, consumer needs and preferences and helps the organization to produce accordingly. See, in order to take decision in the market, you need information. Particularly when you are doing marketing, you want to know what are the consumer needs, preferences and what is the trend and fashion in the market so that you can manufacture accordingly and sell. So, ಇಲ್ಲಿ ಮಾರುಕಟ್ಟೆಯಲ್ಲಿ ಗ್ರಾಹಕರ ಅಭಿರುಚಿ ಏನು, ಅವರ ಫ್ಯಾಷನ್ ಏನಾಗಿದೆ, ಪ್ರತಿಸ್ಪರ್ಧೆ ಯಾವ ರೀತಿ ಇದೆ, ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಇದೆ, ಗ್ರಾಹಕರು ಏನನ್ನು ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ಮಾರುಕಟ್ಟೆ ಸಂಶೋಧನೆ ಮೂಲಕ ಒಬ್ಬ ಉತ್ಪಾದಕ ಮಾರುಕಟ್ಟೆಯಿಂದ ಪಡ್ಕೊಳ್ಬಹುದು. ಗ್ರಾಹಕರ ಪ್ರತಿಕ್ರಿಯೆಯಿಂದ ಮೂಲಕ ಕೂಡ ಆತ ಇದನ್ನು ಪಡಿಬೋದು. ಇದರಿಂದ ಆತನಿಗೆ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ ಏನನ್ನು ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಯಾವ ಬೆಲೆಗೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕು, ಯಾವ ರೀತಿ ಜಾಹೀರಾತು ಮಾಡಬೇಕು, ಹೀಗೆ ವೇರಿಯಸ್ ಡಿಸಿಷನ್ಸನ್ನು ಆತ ಕಾಲದಿಂದ ಕಾಲಕ್ಕೆ ತೆಗೆದುಕೊಳ್ಳೋದಕ್ಕೆ ಮಾರ್ಕೆಟಿಂಗ್ ನೆರವಾಗುತ್ತೆ. ಸೊ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಇಟ್ ಹೆಲ್ಪ್ಸ್ ಬಿಸ್ನೆಸ್ ಟು ಟೇಕ್ ಡಿಸಿಷನ್. ಕೇವಲ ಉತ್ಪಾದನಾ ನಿರ್ಣಯ ಮಾತ್ರವಲ್ಲದೇ ವ್ಯವಹಾರದ ಎಲ್ಲ ನಿರ್ಣಯಗಳಿಗೆ ಮಾರ್ಕೆಟಿಂಗ್ ತಳಹದಿಯಾಗಿದೆ. ಈಗ ಒಂದು ಸಂಸ್ಥೆಯನ್ನು ವಿಸ್ತರಣೆ ಮಾಡಬೇಕು, ಮಾರುಕಟ್ಟೆ ವಿಸ್ತರಣೆ ಮಾಡಬೇಕು, ಲೋಕಲ್ ಮಾರ್ಕೆಟಿಂದ ಇಫ್ ಯು ವಾಂಟ್ ಟು ಎಕ್ಸ್ಟೆಂಡ್ ಟು national market or international market, you have to take decisions. These marketing decisions always depend on the marketing information which you get by doing marketing activities. Next benefit, it helps to expand market. ಮಾರುಕಟ್ಟೆಯನ್ನು ವಿಸ್ತರಿಸಲು ನೆರವಾಗುತ್ತೆ. ಈಗ ತಾನೇ ನಾನು ಹೇಳಿದೆ, ನೀವು ಲೋಕಲ್ ಮಾರ್ಕೆಟಲ್ಲಿ ಇದ್ದರೆ ನ್ಯಾಷನಲ್ ಮಾರ್ಕೆಟಿಗೆ, ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ, ಇಫ್ ಯು ವಾಂಟ್ ಟು ಎಕ್ಸ್ಪ್ಯಾಂಡ್ ಯುವರ್ ಬಿಸ್ನೆಸ್ ಬಿಯಾಂಡ್ ಅ ಸರ್ಟನ್ ಬೌಂಡ್ರಿ, ದೆನ್ ಯು ನೀಡ್ ಟು ಥಿಂಕ್ ವೇರ್ ಐ ಹ್ಯಾವ್ ಟು ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್. ನ್ಯಾಷನಲ್ ಮಾರ್ಕೆಟಲ್ಲಿ ಬೇಡಿಕೆ ಇದೆಯಾ, ಅಲ್ಲಿನ ಗ್ರಾಹಕರಿಗೆ ನನಗೆ ಸಪ್ಲೈ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅಂತ ಒಬ್ಬ ಪ್ರೊಡ್ಯೂಸರ್ ಡಿಸೈಡ್ ಮಾಡಬೇಕಾಗುತ್ತೆ. ಫಾರ್ ದಿಸ್ ಹಿ ನೀಡ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ದಟ್ ಇನ್ಫಾರ್ಮೇಷನ್ ಇಸ್ ಪ್ರೊವೈಡೆಡ್ ಥ್ರೂ ದ ಮಾರ್ಕೆಟಿಂಗ್. ದೇರ್ಫೋರ್ ಇಟ್ ಹೆಲ್ಪ್ಸ್ ಅ ಬಿಸ್ನೆಸ್ ಮ್ಯಾನ್ ಟು ಎಕ್ಸ್ಪ್ಯಾಂಡ್ ದಿ ಬಿಸ್ನೆಸ್. ಅದಲ್ಲದೆ ಹೊಸದಾಗಿ ಏನನ್ನಾದರೂ ಉತ್ಪಾದನೆ ಮಾಡೋದಾದರೆ, ಹೊಸ ಉತ್ಪನ್ನಗಳನ್ನು ಆವಿಷ್ಕಾರ ಮಾಡಿ ಸಂಶೋಧನೆ ಮಾಡೋದು, ಇದೆಲ್ಲವೂ ಕೂಡ ಸಾಧ್ಯವಾಗುವುದು ಗ್ರಾಹಕರ ಅಭಿರುಚಿಯನ್ನು ತಿಳ್ಕೊಂಡ್ರೆ ಮಾತ್ರ. ದೇರ್ಫೋರ್ ಹಿ ಕ್ಯಾನ್ ಎಕ್ಸ್ಪ್ಯಾಂಡ್ ಹಿಸ್ ಬಿಸ್ನೆಸ್ ಟು ಡಿಫ್ರೆಂಟ್ ರೀಜನ್ಸ್ ಆ್ಯಂಡ್ ಆಲ್ಸೋ ಟು ಡಿಫ್ರೆಂಟ್ ಸೆಕ್ಟರ್ಸ್. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದವನು ಕಾಸ್ಮೆಟಿಕ್ಕಿಗೆ ಕೂಡ ಪ್ರಾಡಕ್ಟ್ ಲೈನನ್ನು ಆ್ಯಡ್ ಮಾಡ್ಕೊಳ್ತಾನೆ. ಆಲ್ ದಿಸ್ ಇಸ್ ಬಿಕಾಸ್ ಹಿ ಹ್ಯಾಸ್ ಗಾಟ್ ಇನ್ಫಾರ್ಮೇಷನ್ ಆ್ಯಂಡ್ ಹಿ ಈಸ್ ಕಾನ್ಫಿಡೆಂಟ್, ಹಿ ಕ್ಯಾನ್ ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್. So this is possible because of marketing. Next is it reduces business risk by providing information to take business decisions. ವ್ಯವಹಾರಗಳಲ್ಲಿ ನಿರ್ಧಾರಗಳನ್ನು ಬೇಕಾಬಿಟ್ಟಿ ತಗೊಳ್ಳೋಕ್ಕಾಗೋದಿಲ್ಲ. You have to take decision based on proper information. And as I said, marketing provides you information. ಈ ಮಾಹಿತಿಗಳು ಸರ್ವೆಯ ಮೂಲಕ, ಮಾರ್ಕೆಟ್ ರಿಸರ್ಚ್ ಮೂಲಕ ಪಡೆಯೋದ್ರಿಂದ ಅವನಿಗೆ ಗೊತ್ತಾಗುತ್ತೆ, ಏನು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಅವನಿಗೆ ಮಾಹಿತಿ ಸಿಗುತ್ತೆ. ಅದರ ಆಧಾರದಲ್ಲಿ ಆತ ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗುವ ಸಾಧ್ಯತೆಗಳು ಕಡಿಮೆ. ಹಾಗಾಗಿ ವ್ಯವಹಾರದ ನಷ್ಟ ಕಡಿಮೆಯಾಗುತ್ತೆ. ಉದಾಹರಣೆಗೆ ಎಷ್ಟು ಉತ್ಪಾದಿಸಬೇಕು ಅಂತ ಆತ ಡಿಸೈಡ್ ಮಾಡೋದಕ್ಕೆ ಮೊದಲು ಮಾರ್ಕೆಟ್ ರಿಸರ್ಚ್ ಮಾಡಿ ಗ್ರಾಹಕರ ಅಭಿರುಚಿ ಯಾವ ಥರ ಇದೆ, ಬೇಡಿಕೆ ಯಾವ ಥರ ಇದೆ, ಎಷ್ಟು ಜನ ಪ್ರತಿಸ್ಪರ್ಧಿಗಳಿದ್ದಾರೆ ಅನ್ನುವ ಮಾಹಿತಿಯನ್ನು ಪಡ್ಕೊಳ್ತಾನೆ. ಅದರ ಆಧಾರದಲ್ಲಿ ನನ್ನ ಮಾರ್ಕೆಟ್ ಶೇರ್ ಎಷ್ಟಿರಬಹುದು ಅಂತ ಕ್ಯಾಲ್ಕುಲೇಟ್ ಮಾಡಿ ಆತ ನಿರ್ಧಾರಗಳನ್ನು ತಗೊಳ್ತಾನೆ. ಆ್ಯಂಡ್ ನೆಕ್ಸ್ಟ್, ಇಟ್ ಎನ್ಶ್ಯೂರ್ಸ್ ಕಂಟಿನ್ಯೂಸ್ ಫ್ಲೋ ಆಫ್ ಫೈನಾನ್ಸ್ ಟು ಬಿಸ್ನೆಸ್. ಸಂಸ್ಥೆಗೆ ನಿರಂತರವಾಗಿ ಬಂಡವಾಳದ ಪೂರೈಕೆಯನ್ನು ಇದು ನೀಡುತ್ತೆ. Because marketing also involves providing of finance to business, because there are different people who are coming in the chain of business. ಮಾರ್ಕೆಟಿಂಗ್ ಅಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬರ್ತಾರೆ. ಅದರಲ್ಲಿ ಪ್ರೊವೈಡಿಂಗ್ ಆಫ್ ಫೈನಾನ್ಸ್ ಇಸ್ ಆಲ್ಸೋ ಒನ್ ಆಫ್ ದ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಸೊ ಅದನ್ನೇ ನಾನು ಕ್ಯಾಟಗರಿಯಲ್ಲಿ ತೋರಿಸಿದ್ದೀನಿ. ಮಾರ್ಕೆಟಿಂಗ್ ವಾಟ್ ಆರ್ ದಿ ಬೆನಿಫಿಟ್ಸ್ ಟು ದ
consumers, and what are the benefits to the organization. So it increases standard of living, provides employment opportunity, creates economic stability, creates time, place, and possession utility. It also satisfies human wants. And to individual organization, helps to gain profit, income, provides marketing information. Based on that, they take the best decisions. It also provides source and channel of new ideas. ಮಾರುಕಟ್ಟೆ ವಿಸ್ತರಣೆ ಮಾಡೋದಕ್ಕೆ ಹೊಸ ಹೊಸ ಕಲ್ಪನೆಗಳನ್ನು ಅಥವಾ ಬಿಸ್ನೆಸ್ ಐಡಿಯಾಸನ್ನು ಕೂಡ ಇದು ನೀಡುತ್ತೆ. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ಟೇಕ್ ಡಿಸಿಷನ್ಸ್ ಇನ್ ದಿ ಬಿಸ್ನೆಸ್, ಪ್ರೊಡಕ್ಷನ್, ಮಾರ್ಕೆಟಿಂಗ್, ಫೈನಾನ್ಸ್ ಎಲ್ಲದಕ್ಕೂ ಸಂಬಂಧಪಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಮಾರ್ಕೆಟಿಂಗ್ ಮಾಹಿತಿ ತುಂಬ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಸೊ ಟಿಲ್ ನೌ ಯು ಹ್ಯಾವ್ ಲರ್ನ್ಡ್ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್. ಈಗ ನಮ್ಮ ಫಸ್ಟ್ ವಿಡಿಯೋ ಸೆಷನ್ ಮತ್ತು ಈ ವಿಡಿಯೋ ಸೆಷನಲ್ಲಿ, ಹಿಂದಿನ ವಿಡಿಯೋ ಸೆಷನಲ್ಲಿ ಕಲ್ತಿರೋದನ್ನು ಇಟ್ಕೊಂಡು ಮಾರ್ಕೆಟ್ ಮತ್ತು ಮಾರ್ಕೆಟಿಂಗ್ ನಡುವೆ ಏನು ಡಿಫ್ರೆನ್ಸ್ ಅಂತ ನಾವು ನೋಡೋಣ. ಡಿಫ್ರೆನ್ಸ್ ಬಿಟ್ವೀನ್ ಮಾರ್ಕೆಟ್ ಆ್ಯಂಡ್ ಮಾರ್ಕೆಟಿಂಗ್, ಮಾರುಕಟ್ಟೆ ಮತ್ತು ಮಾರಾಟ ಪ್ರಕ್ರಿಯೆ ನಡುವಿನ ವ್ಯತ್ಯಾಸಗಳು. ನೀವು ಫಸ್ಟ್ ವಿಡಿಯೋ ಸೆಷನಲ್ಲಿ ಕಲ್ತಿದ್ದೀರಾ ಮಾರ್ಕೆಟ್ ಅಂದರೆ ಒಂದು ಪ್ಲೇಸ್ ಅಥವಾ ಸಿಚುವೇಶನ್ ಅಂತ. ಸೊ ಮಾರ್ಕೆಟ್ ಇಸ್ ಅ ಪ್ಲೇಸ್ ಆರ್ ಸಿಚುವೇಶನ್ ವೇರ್ ಬೈಯರ್ ಆ್ಯಂಡ್ ಸೆಲ್ಲರ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮೀಟ್ ಟು ಎಕ್ಸ್ಚೇಂಜ್ ಗೂಡ್ಸ್. ಮಾರುಕಟ್ಟೆ ಅಂದರೆ ಒಂದು ಸ್ಥಳ ಅಥವಾ ಸನ್ನಿವೇಶ. ಇಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಮುಖಾಮುಖಿಯಾಗಿ ಅಥವಾ ಪರೋಕ್ಷವಾಗಿ ಭೇಟಿಯಾಗ್ತಾರೆ. ಮಾರ್ಕೆಟಿಂಗ್ ಅಂದರೆ ಅದು ಬಿಸ್ನೆಸ್ ಆ್ಯಕ್ಟಿವಿಟಿ. ಇಟ್ ಹೆಲ್ಪ್ಸ್ ಟು ಫ್ಲೋ ದ ಗೂಡ್ಸ್ ಫ್ರಮ್ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ಸ್. ಇದು ಮಾರಾಟ ಪ್ರಕ್ರಿಯೆ ಅನ್ನೋದು ವ್ಯವಹಾರ ಚಟುವಟಿಕೆ. ಅದು ಉತ್ಪಾದಕರಿಂದ ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳನ್ನು ಪ್ರವಹಿಸುವಿಕೆ ಮಾಡಲು ಬೇಕಾದಂತಹ ಚಟುವಟಿಕೆಯಾಗಿದೆ. ನೆಕ್ಸ್ಟ್ ಡಿಫ್ರೆನ್ಸ್, ಮಾರ್ಕೆಟ್ ಆಸ್ ಸೆಲ್ಲರ್ ಆನ್ ಒನ್ ಸೈಡ್ ಆ್ಯಂಡ್ ಬೈಯರ್ ಆನ್ ಅದರ್ ಸೈಡ್. ಮಾರುವವರು ಒಂದು ಕಡೆ ಇರ್ತಾರೆ, ಕೊಳ್ಳುವವರು ಇನ್ನೊಂದು ಕಡೆ ಇರ್ತಾರೆ ಮಾರುಕಟ್ಟೆಯಲ್ಲಿ, ಆ ಸ್ಥಳ ಅಥವಾ ಸನ್ನಿವೇಶದಲ್ಲಿ. ವೆರಾಸ್ ಮಾರ್ಕೆಟಿಂಗಲ್ಲಿ ಕೇವಲ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಮಾತ್ರ ಅಲ್ಲ, ಇಲ್ಲಿ ವಿತರಕರು ಬರ್ತಾರೆ, ಮಧ್ಯವರ್ತಿಗಳು ಬರ್ತಾರೆ, ಜಾಹೀರಾತುದಾರರು ಬರ್ತಾರೆ, ಸಾರಿಗೆ ಕಂಪ್ನಿಗಳು ಬರ್ತಾರೆ. ಸೊ ಇಟ್ ಆಸ್ ನಾಟ್ ಓನ್ಲಿ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್, ಇಟ್ ಕನ್ಸಿಸ್ಟ್ ಆಫ್ ಡಿಸ್ಟ್ರಿಬ್ಯೂಟರ್ಸ್, ಮಿಡಲ್ ಮೆನ್, ಅಡ್ವರ್ಟೈಸಿಂಗ್ ಏಜೆನ್ಸೀಸ್, ಟ್ರಾನ್ಸ್ಪೋರ್ಟ್ ಕಂಪ್ನೀಸ್ ಎಕ್ಸೆಟ್ರಾ. ನೆಕ್ಸ್ಟ್ ಡಿಫ್ರೆನ್ಸ್, ಇಟ್ ಇಸ್ ಅ ಮೀಡಿಯಾ ದಟ್ ಕನೆಕ್ಟ್ಸ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಕೊಳ್ಳುವವರು ಮತ್ತು ಮಾರುವವರ ನಡುವೆ ಸಂಪರ್ಕ ಸಾಧನ ಇದಾಗಿದೆ. ವೆರಾಸ್ ಮಾರ್ಕೆಟಿಂಗ್ are activities that identify consumer demands, manufacture accordingly, and does all activities which are related to distribution and to satisfy the consumer. ಗ್ರಾಹಕರ ಅಭಿರುಚಿಗಳನ್ನು ಗುರುತಿಸೋದು, ಅದಕ್ಕೆ ತಕ್ಕಂತೆ ಉತ್ಪಾದನೆ ಮಾಡುವುದು ಮತ್ತು ಪೂರೈಕೆ ಮಾಡುವುದರ ಮೂಲಕ ಗ್ರಾಹಕರನ್ನು ಸಂತೃಪ್ತಿಗೊಳಿಸುವ ಎಲ್ಲ ಚಟುವಟಿಕೆಗಳನ್ನು ಮಾರ್ಕೆಟಿಂಗ್ ಒಳಗೊಂಡಿದೆ. ಹಾಗಾಗಿ ಇಲ್ಲಿ ನಾವು ಇನ್ನೊಂದು ಡಿಫ್ರೆನ್ಸ್ ನೋಡೋದಾದರೆ, ಮಾರುಕಟ್ಟೆ ಸಂಕ್ಷಿಪ್ತ ಪದವಾಗಿದೆ. ಇಟ್ಸ್ ಅ ನ್ಯಾರೋ ಟರ್ಮ್. ವೆರಾಸ್ ಮಾರ್ಕೆಟಿಂಗ್ ಇಸ್ ಅ ಬ್ರಾಡರ್ ಟರ್ಮ್. ಈ ಮಾರ್ಕೆಟಿಂಗ್ ವಿಶಾಲ ಪದ ಆಗಿದೆ. ಮಾರ್ಕೆಟಿಂಗ್ ಒಳಗಡೆ ಮಾರುಕಟ್ಟೆ ಅನ್ನೋದು ಒಂದು ಪರಿಭಾವನೆ. ಇಟ್ ಇಸ್ ಒನ್ ಆಫ್ ದಿ ಕಾನ್ಸೆಪ್ಟ್ ಇನ್ ಮಾರ್ಕೆಟಿಂಗ್. ಸೊ ದೀಸ್ ಆರ್ ಆಲ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮಾರ್ಕೆಟ್ ಆ್ಯಂಡ್ ಮಾರ್ಕೆಟಿಂಗ್. ಸೊ ಬೈ ನೌ ಯು ಹ್ಯಾವ್ ಲರ್ನ್ಡ್ what is marketing, what are the objectives, and in this video session you have learned importance of marketing and difference between market and marketing. ಸೊ ಇಷ್ಟು ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್. ರಿವಿಷನಲ್ಲಿ ನೀವು ಇಲ್ಲಿವರೆಗೆ ಕಲ್ತಿರೋದು ಈ ವಿಡಿಯೋ ಸೆಷನಲ್ಲಿ ಮಾರ್ಕೆಟ್ ಮತ್ತು ಮಾರ್ಕೆಟಿಂಗ್ ನಡುವಿನ ಡಿಫ್ರೆನ್ಸ್ ಬಿಟ್ವೀನ್ ಮಾರ್ಕೆಟ್ ಆ್ಯಂಡ್ ಮಾರ್ಕೆಟಿಂಗ್, ಮಾರುಕಟ್ಟೆ ಮತ್ತು ಮಾರಾಟ ಪ್ರಕ್ರಿಯೆ ನಡುವಿನ ವ್ಯತ್ಯಾಸಗಳನ್ನ ತಿಳ್ಕೊಂಡಿರಬೇಕು. ಆ್ಯಂಡ್ ಯು ಶುಡ್ ಆಲ್ಸೋ ನೋ ವಾಟ್ ಇಸ್ ಮಾರ್ಕೆಟಿಂಗ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್ಸ್ ಸಿಗ್ನಿಫಿಕೆನ್ಸ್. ಮಾರಾಟ ಪ್ರಕ್ರಿಯೆ ಎಂದರೇನು ಮತ್ತು ಅದರ ಮಹತ್ವವನ್ನು ನೀವು ತಿಳ್ಕೊಂಡಿರಬೇಕು. ಸೊ ಇವಿಷ್ಟು ಇವತ್ತಿನ ವಿಡಿಯೋದು ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ನಾನು ಮಾರಾಟ ಪ್ರಕ್ರಿಯೆಯ ಪರಿಭಾವನೆ ಬಗ್ಗೆ ಹೇಳ್ಕೊಡ್ತೀನಿ. ಇದು 15 ಮಾರ್ಕ್ಸ್ ಕ್ವಶನ್. ವಾಟ್ ಆರ್ ದ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗ್. ಮಾರಾಟ ಪ್ರಕ್ರಿಯೆ ಪರಿಭಾವನೆಯಲ್ಲಿ ಸಾಂಪ್ರದಾಯಿಕ ಪರಿಭಾವನೆ ಮತ್ತು ಆಧುನಿಕ ಪರಿಭಾವನೆ ಅಂತ ಎರಡು ಬರುತ್ತೆ. ನಾನು ಇಲ್ಲಿವರೆಗೆ ನಿಮಗೆಲ್ಲ ಹೇಳ್ಕೊಟ್ಟಿರೋದು ಆಧುನಿಕ ಪರಿಭಾವನೆಯನ್ನು. ಆಧುನಿಕ ಪರಿಭಾವನೆಯಲ್ಲಿ ಗ್ರಾಹಕನೇ ಪ್ರಭು, ಗ್ರಾಹಕನೇ ಪ್ರಧಾನ, ಪ್ರತಿ ಚಟುವಟಿಕೆಯು ಆತನನ್ನೇ ಸುತ್ತುವರೆದಿದೆ. ಬಟ್ ಈ ಆಧುನಿಕ ಪರಿಭಾವನೆ ಬರೋದಕ್ಕೆ ಮೊದಲು ಸಾಂಪ್ರದಾಯಿಕ ಪರಿಭಾವನೆ ಇತ್ತು. ಅಲ್ಲಿ ಗ್ರಾಹಕನಿಗಿಂತಲೂ ಉತ್ಪನ್ನ ಮತ್ತು ಮಾರಾಟಕ್ಕೆ ಹೆಚ್ಚು ಒತ್ತನ್ನು ಕೊಡಲಾಗಿತ್ತು. ಇದನ್ನು ನಾವು ಮುಂದಿನ ವಿಡಿಯೋ ಸೆಷನ್ನಲ್ಲಿ ಕಲಿತೇವೆ. ಸೊ ಎನಿ ಡೌಟ್ಸ್ ಯು ಕ್ಯಾನ್ ಡ್ರಾಪ್ ಇನ್ ದ ಕಮೆಂಟ್ ಬಾಕ್ಸ್. ಸಣ್ಣದಾಗಿ ಒಂದು ಥಾಟ್, ಟೆಕ್ನಾಲಜಿ ವೋಂಟ್ ರೀಪ್ಲೇಸ್ ಟೀಚರ್ಸ್ ಅಂತ ಹೇಳ್ತಾರೆ. But teachers who use technology will probably replace the teachers who do not use. So we are all adapting to the new changes. Thank you students. Keep learning.